ಹಾಯ್ ಫ್ರೆಂಡ್ಸ್, ನಾವಿವತ್ತು ಈಶಾ ಫೌಂಡೇಶನ್ ನೋಡೋಕೆ ಹೋಗ್ತಾ ಇದ್ವಿ. ನಾನೊಬ್ಬನೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಇದೆ. ಅದಕ್ಕೆ ನಾನು ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಇನ್ನೂ ಮಿಕ್ಕಿದ್ದು ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ 3ನೇ ಲಾಗು. ನಾವು ಚಿಕ್ಕಬಳ್ಳಾಪುರದ ಹತ್ರ ಇರೋ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ನೋಡಿ, ಈಗ ಇದು ಚೆಕ್ ಪೋಸ್ಟ್. ಇಲ್ಲಿ ನಾವು ಇವ್ರಿಗೆ 50 ರೂಪಾಯಿ ಪೇ ಮಾಡಬೇಕು. ಇದು ಪಾರ್ಕಿಂಗ್ ಚಾರ್ಜಸ್ಸು. ಸೊ ಇಲ್ಲಿಂದ ಒಳಗಡೆ ಹೋದರೆ ರೈಟ್ ಸೈಡು ದೇವಸ್ಥಾನ ನಮಗೆ ಶಿವಂದು. ಸೊ ಹೋಗೋಣ ಬನ್ನಿ, ತೋರಿಸ್ತೀನಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಶಿವನ ದೇವಸ್ಥಾನ. ಸೊ ಇದೆಲ್ಲ ಈಗೆಲ್ಲ ಅಂಗಡಿಗಳು ಆಗಿದ್ದಾವೆ. ಈಗ ಮುಂಚೆ ಏನು ಇರಲಿಲ್ಲ. ಪಾರ್ಕಿಂಗ್ ಮಾಡು, ಪ್ರವೇಶ ಹೋಗೋದಕ್ಕೆ ಇದು ಪಾರ್ಕಿಂಗ್ ಇಲ್ಲಿ ಮಾಡು. ಈಗ ನೋಡಿ, ಎಲ್ಲ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಸಂಜೆ 5:50, 6 ಗಂಟೆ, 6:15, 6:15 ಆಯಿತು ಅಂದರೆ ತುಂಬ ಜನ ಸೇರ್ತಾರೆ ಇಲ್ಲಿ. ಸೊ ಇದು ಸಂಜೆ ಚಿಕ್ಕಬಳ್ಳಾಪುರದ ಹತ್ರ ಈಶಾ ಫೌಂಡೇಶನು. ಇಲ್ಲಿಗೆ ಬರೋದಾದರೆ ಆಲ್ಮೋಸ್ಟು 5 ಗಂಟೆ ಮೇಲೇ ಎಲ್ಲರೂ ಜಾಸ್ತಿ ಬರೋದಿಲ್ಲಿ. ಯಾಕೆಂದರೆ ನೈಟು ಲೈಟಿಂಗ್ಸ್ದು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ವಿಶೇಷ ಅಂದರೆ ಅದೇ ಈ ಶಿವನ ಮೇಲೆ ಆ ಲೈಟಿಂಗ್ಸು, ಅದೇನು ಲೇಸರ್ ಲೈಟಿಂಗ್ಸ್ ಬಿಡ್ತಾರೋ ಅದೇ ವಿಶೇಷ. 7 ಗಂಟೆ ಮೇಲೆ ನೋಡಿ, ಇದು ನಂದಿದು ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಇದು ಶಿವನ ದೇವಸ್ಥಾನ ಕೆಳಗಡೆ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಆಲ್ರೆಡಿ ಸುಮಾರು ಜನ ಬಂದಿದ್ದಾರೆ ಈಗ. ಸೊ ಮಗಳು ನೋಡಿ, ಎಲ್ಲರೂ ಬರಬೇಕು. ಎಲ್ಲರೂ ಒಂದು ಸರಿ ಮಕ್ಳು ಕರ್ಕೊಂಡು ಬಂದರೆ ಗೊತ್ತಾಗುತ್ತೆ. ನೋಡಿ ದೇವಸ್ಥಾನ ಎಷ್ಟು, ಈಶಪ್ಪಂದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಈಶಾ ಫೌಂಡೇಶನ್ ಈಗ ಸ್ಟಾರ್ಟ್ ಆಗುತ್ತೆ. 6:15 ಆಯಿತು ಟೈಮಿಂಗ್ಸು. ಈಗ ಲೈಟಿಂಗ್ಸು ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಹೋಗ್ಬೋದು ನೀವು. ಸೊ ನಾನು ಇದೇ ಥರ ಇನ್ನೂ ಕೆಲವು ಲಾಗ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗಿರಲಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟು ಯಾರಾದರೂ ಇದೇ ಥರ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಟ್ರೈ ಮಾಡ್ತೀನಿ. ನೀವು ಕಾಮೆಂಟ್ ಹಾಕೋದ್ರ ಮುಖಾಂತರ ನಾನು ಏನು ಮಾಡಬೇಕು, ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ನೋಡಿ, ದೇವಸ್ಥಾನದ ಈಗ ಚೆನ್ನಾಗಿದೆ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown.
when his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples. ಇಲ್ಲಿಗೆ ಮುಗೀತು ನೋಡಿ, ತುಂಬ ಅದ್ಭುತವಾಗಿತ್ತು. ಥರ ಈಶ್ವರನ ನಾವು ಕಣ್ಮುಂದೆ ನೋಡಿರೋ ಥರ ಇತ್ತು. ಅರ್ಧ ನಾರೀಶ್ವರ ಯಾವ ಥರ ಆಗ್ತಾನೆ, ಆಮೇಲೆ ಸುಮಾರು ನಾವು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ನೀವು ಕೊನೆವರೆಗೂ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ, ನಿಮಗೂ ಅನಿಸಿರುತ್ತೆ ನಾವು ಡೈರೆಕ್ಟಾಗಿ ಒಂದು ಸರಿ ಹೋಗಿ ನೋಡ್ಕೊಂಬರೋಣ ಅಂತ. ದಯವಿಟ್ಟು ಹೋಗಿ ಬನ್ನಿ, ಮಕ್ಳಿಗೆ ಸಮೇತ ಕರ್ಕೊಂಡು ಹೋಗಿ ಬನ್ನಿ, ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆ, ಮತ್ತು ಇದೇ ಥರ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ. ಧನ್ಯವಾದಗಳು. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.